5/2013 ಒಂದು ಕಣವೆಯನ್ನು ಬೇಟೆಯಾಡ್ತಾರೆ. ಬೇಟೆಯಾಡಿ ಮಾಂಸ ಸಮೇತ ಸಿಗಾಕಟ್ತಾರೆ. ಈಗ ನಾನು ಯೋಚನೆ ಮಾಡ್ಬೇಕಾಗಿರೋದು ಏನಪ್ಪ ಅಂತಂದ್ರೆ, ಒಂದು ಕಣವೆ 3 kg ಮಾಂಸ ಇದೆ ಅಂತ ಅವರು ತೋರಿಸ್ತಾರೆ ಒಂದು FIR ಕಾಪಿನ. ಆ ಹುಟ್ಟಿದ ಮರಿನೂ ಕೂಡ 3 kg ಇರಲ್ಲ. ಬೇಟೆಯಾಡ್ತಾರೆ. ಬೇಟೆಯಾಡಿ ಒಂದು ವೆಹಿಕಲ್ಲು, ಗನ್ನು, ಅವ್ರ ಪಾತ್ರೆಗಳು ಎಲ್ಲಾದ್ರೂ ಸಮೇತ ಅವ್ರನ್ನ ಹಿಡಿದು ಬಂಧಿಸ್ತಾರೆ. ಬಂಧಿಸಿದೀವಿ ಅಂತ ಹೇಳಿ ಇದೇ ನಮ್ಮ ಪತ್ರಿಕೆ ಪ್ರಕಟಣೆ ಮಾಡ್ತಾರೆ. ಪತ್ರಿಕೆ ಪ್ರಕಟಣೆಗಳಿಗೆ, ಮಾಧ್ಯಮಗಳಿಗೆ ಎಲ್ಲರಿಗೂ ಕೂಡ ಇವ್ರನ್ನ ಬಂಧಿಸಿದೀವಿ ಅಂತ ಹೇಳಿ ಬಂಧಿಸ್ತಾರೆ. ಇದರಲ್ಲಿ ಸುಮಾರು 11 ಜನ ಈ ಕೇಸ್ನಲ್ಲಿ ಇರ್ತಾರೆ. ಅವರು ಬಂಧಿಸೋದು 4 ಜನ. ಇನ್ನು ಮಿಕ್ಕದವರು ಇಲ್ಲ ಊರು ಬಿಟ್ಟು ಹೋಗಿದ್ದಾರೆ ಅಂತ ತೋರಿಸ್ತಾರೆ. ನಾವು ಠಾಣೆಯಾಗಿ ಇಲ್ಲ ಸಿಕ್ಕಿಲ್ಲ ನಮ್ಮ ಕೈಗೆ ಅಂತ ಹೇಳಿ ತೋರಿಸ್ತಾರೆ. ಇವತ್ತು ಬಂದಿದ್ದಾರೆ. ಇದೇ ಕೇಸು ಇವರು ಹೊರಗಡೆ ಬಂದು ನೋಡಿ, ವನ್ಯಜೀವಿ ಆಕ್ಟ್ 1972 ಏನಿದೆ, 6 ತಿಂಗಳಿಂದ 1 ವರ್ಷ ಜೈಲು. ಯಾವುದಾದ್ರೂ ಕಾಡು ಪ್ರಾಣಿನ ಹತ್ಯೆ ಮಾಡೋದಾಗ್ಲಿ ಅಥವಾ ಬೇಟೆಯಾಡಿ ಇನ್ನೊಂದು ಮಾಡೋದಾಗ್ಲಿ, ಉಗುರು ಇಟ್ಟದಾಗ್ಲಿ, ಏನೇ ಒಂದು ಮಾಡಿರ್ತಿಲ್ಲ. 1972ರಲ್ಲಿ ಈ ಕಾಯ್ದೆ ಜಾರಿಯಾಗಿರೋದು. ಈ ಕೇಸ್ ಆಗಿರೋದು 2013ರಲ್ಲಿ. ಇವರು 4 ದಿವಸಕ್ಕೆ ಇವ್ರನ್ನ ರಿಲೀಸ್ ಮಾಡ್ತಾರೆ. ಎಲ್ಲಿಂದ ಎಲ್ಲಿ ಕೂಡಿದ್ರು ಇನ್ನೊಂದು ಕೂಡಿದ್ರು ಗೊತ್ತಿಲ್ಲ. ಅವುಗಳು ಹಾಕಿರ್ತಾರೆ FIR ಅಲ್ಲಿ ಯಾವ್ಯಾವ ಹಾಕ್ಬೇಕು ಅದೇ ಹಾಕ್ತಾರೆ. ನೋಡಿ, FIR ಮಾಡ್ತಾರೆ. FIR ಮಾಡಿದ್ರೆ ಅವ್ರಿಗೆ ಬೇಕಾದ ಆಕ್ಟ್ಗಳನ್ನೇ ಹಾಕ್ತಾರೆ. ಅವ್ರಿಗೆ ಅನುಕೂಲ ಆಗಬೇಕು ಫಾರೆಸ್ಟ್ ಆಫೀಸ್ ಅವರಿಗೆ. ಅವ್ರಿಗೆ ಬೇಕಾದ ಆಕ್ಟ್ಗಳು ಹಾಕೊಂಡು 4 ದಿವಸಕ್ಕೆ ಇವ್ರನ್ನ ರಿಲೀಸ್ ಮಾಡ್ತಾರೆ. ಯಾವುದೇ ತರ ದಂಡ ಕಟ್ಸಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ದುರ್ಗತಿ, ಆ ಚಾರ್ಜ್ ಶೀಟ್ನೇ ಕೋರ್ಟಿಗೆ ಸಲ್ಲಿಕೆ ಮಾಡಲ್ಲ. ಅವ್ರು ಚಾರ್ಜ್ ಶೀಟ್ನೇ ಕೊಡೋದಿಲ್ಲ ಕೋರ್ಟಿಗೆ. ಈ ಕೇಸ್ ಆಗಿದೆ, ಈ ತರ ಹಿಂಗಾಗಿದೆ ಅಂತ ಚಾರ್ಜ್ ಶೀಟ್ನೇ ಸಲ್ಲಿಸಲ್ಲ. ಇವತ್ತು ಕೂಡ ಅರಣ್ಯ ಇಲಾಖೆದ ಇದೆ ಚಾರ್ಜ್ ಶೀಟ್ ಸಕಲೇಶಪುರ. ನಾನು ಏನಕ್ಕೆ ಇದನ್ನ ತೆಗೆದೆ ಅಂತ ಹೇಳಿ ಇನ್ನೂ ಹೇಳ್ತೀನಿ. ಇವ್ರುಗಳು ಇವತ್ತು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಹೊಲ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಬೇಟೆ ಆಡ್ತಾನೆ ಇದ್ದಾರೆ. ಇದಕ್ಕೆಲ್ಲ ಸಾಥ್ ಕೊಡ್ತಾ ಇರೋರು ಅರಣ್ಯ ಇಲಾಖೆ. ಜನತಾ ದರ್ಶನ ನಡೆದಾಗ ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ ಸಕಲೇಶಪುರದಲ್ಲಿ. ಸಕಲೇಶಪುರ ಜನತಾ ದರ್ಶನ ನಡೆದಾಗ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ರೈಸ್ ಆಗುತ್ತೆ. ಈ ಮೆಸೇಜ್ ಬರುತ್ತೆ ನನ್ನ ಫೋನಿಗೆ, ಕಂಪ್ಲೇಂಟ್ ರೈಸ್ ಆಗಿದೆ ಅಂತೇಳಿ ನನಗೆ ಮೆಸೇಜ್ ಬರುತ್ತೆ. ಈ ಮೆಸೇಜಲ್ಲಿ ಬಂದಾಗ ನಾನು ಫಾಲೋ ಆಗ್ತಾ ಇದೆ ಅಂತ ಹೇಳಿ DC ಆಫೀಸಲ್ಲಿ ಬಂದು ನೋಡ್ತೀನಿ. ಇಲ್ಲ, ನಾವು ಬೆಂಗಳೂರಿಗೆ ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಯಾವುದೋ 1928 ಯಾವುದೋ ಒಂದು ಆ ನಂಬರಲ್ಲಿ ಫೋನ್ ಬರುತ್ತೆ ನನಗೆ, 4ನೇ ನಂಬರು. ಸರ್, ನಿಮ್ಮದು ಈ ಥರ ಕೇಸ್ ಹಾಕಿದ್ರಲ್ಲ, ಜನತಾ ದರ್ಶನದಲ್ಲಿ ಕೊಟ್ಟಿದ್ರಲ್ಲ, ಆ ಕೇಸ್ ಕ್ಲೋಸ್ ಆಗಿದೆ ಸರ್. ಫಾರೆಸ್ಟ್ ಆಫೀಸರ್ ಹೇಮಂತ್ ಕುಮಾರ್ ಅವರು ಈ ಕೇಸ್ ಕ್ಲೋಸ್ ಆಗಿದೆ ಅಂತ ಹೇಳಿ ಬರ್ತಿದ್ದಾರೆ. ನಾನು ಮತ್ತೆ ಫಾರೆಸ್ಟ್ ಆಫೀಸಿಗೆ ಹೋಗ್ತೀನಿ. ಸರ್, ಈ ಕೇಸನ್ನು ಏನು ಕ್ಲೋಸ್ ಮಾಡಿಲ್ಲ, ರೀಓಪನ್ ಮಾಡಿ ಅಂತ. ಇದೇನು ಕ್ಲೋಸ್ ಆಯ್ತು, ಹೆಂಗ್ ಕ್ಲೋಸ್ ಆಯ್ತು? ಲೋಕಾಯುಕ್ತರು ಮುಂದೆನೆ ಒಪ್ಕೊಂಡಿದ್ದಾರೆ. ಅವರು ಲೋಕಾಯುಕ್ತರು ತಾಲೂಕ್ ಆಫೀಸ್ನಲ್ಲಿ ಮೀಟಿಂಗ್ ಇಡ್ತಾರೆ. ಇಲ್ಲಿ ಸಕಲೇಶಪುರ ತಾಲೂಕ್ ಆಫೀಸ್ನಲ್ಲಿ ಲೋಕಾಯುಕ್ತರು ಮೀಟಿಂಗ್ ಇಡ್ತಾಗ ಅವರು ಮುಂದೆ ಹೋಗಿ ನಾನು ಈ ತರ ಅವರಿಗೂ ಒಂದು ಅರ್ಜಿ ಕೊಡ್ತೀನಿ. ಆಗ ಫಾರೆಸ್ಟ್ ಆಫೀಸ್ ಅವರೇ ಇಲ್ಲ ಸರ್, ಓಪನ್ ಮಾಡ್ತೀವಿ, ಓಪನ್ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳ್ತಾರೆ. ನಾನು ಈ ಕಂಪ್ಲೇಂಟ್ನ ಅವ್ರಿಗೆ ಕೊಟ್ಟು ಫಾರೆಸ್ಟ್ ಆಫೀಸ್ ಅವರಿಗೆ ಓಪನ್ ಮಾಡಿ ಅಂತ ಹೇಳಕ್ ಹಿಡಿದು ಸುಮಾರು 8 ತಿಂಗಳಾಗಿದೆ. ಯಾರಾದ್ರೂ ಒಬ್ಬ ಬಡವ ಏನಾದ್ರೂ ಈ ಕೆಲಸ ಮಾಡಿದಿದ್ರೆ ಇವ್ರು ಬಿಡ್ತಾ ಇದ್ರಾ? ಯಾವ್ದೋ ಹಿಂದಿ ಬಾಲಿವುಡ್ ಟಾಲಿವುಡ್ ಯಾರೋ ಹೀರೋ ಅವರಿಗೆ ಕೂಡ ಬಿಟ್ಟಿಲ್ಲ ಕೋರ್ಟ್. ಜಿಂಕೆನ ಕಾರಲ್ಲಿ ಹೊಡೆದಿದ್ರು ಅಂತಲ್ಲ ಕಣ, ಏನೋ ಮಾಡಿ ಸಲ್ಮಾನ್ ಖಾನ್ ಅವರಿಗೆ ಬಿಟ್ಟಿಲ್ಲ.
ಇವತ್ತು ಕೂಡ ನೆರಳ್ತಾ ಇದಾರೆ ಅವರು. ಆ ಕೇಸ್ ಏನಾಗುತ್ತಪ್ಪ ಅಂತ ನೆರಳ್ತಾ ಇದಾರೆ. ಬಟ್ ಇವರು ಅವ್ರಕ್ಕಿಂತ ದೊಡ್ಡವರ ಅಂತ ಅನ್ಕೊಳ್ತೀನಿ. ಅವ್ರಕ್ಕಿಂತ ದೊಡ್ಡವ್ರು ಇರ್ಬೇಕು ಇವರು. ಈ ಕೇಸನ್ನು ಏನಕ್ಕೆ ಓಪನ್ ಮಾಡ್ತಿಲ್ಲ ನೀವು? ಇದರಲ್ಲಿ ಇನ್ನೊಂದು ತಿಳಿಸ್ತೀನಿ ವಿಷಯನ. ಸಕಲೇಶ್ಪುರ ತಾಲೂಕಿನಲ್ಲಿ ಕಾಡುಮನೆ ಗೇಟ್ ಹತ್ರ SS ರೆಸಿಡೆನ್ಸಿ ನಮ್ಮ ಪಕ್ಕನ ಏನೋ ಇದೆ ಸ್ವಾಮಿ, SS ರೆಸಿಡೆನ್ಸಿ. ಅದರೊಳಗಡೆ ಗಾಂಜಾಯಿಂದ ಹಿಡಿದು ಈ ಹೊರ ರಾಜ್ಯದಿಂದ ಬಂಗಾಳಿ ಆ ಕಡೆ ಪಶ್ಚಿಮ ಇದ್ರ ಕಡೆಯಿಂದ ಬರ್ತಾರಲ್ಲ ಅವರುಗಳಿಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್ ಪ್ರತಿಯೊಂದು ಮಾಡ್ಕೊಡ್ತಾರೆ. ಯಾರು? ಸಯ್ಯಾದ್ ಆಲ್ತಿ. ಏನಕ್ಕೆ ಅಂದ್ರೆ ಈ ಬರ ಚುನಾವಣೆಗೆ ನಿಲ್ತಾ ಇದ್ದಾರೆ ಅವರು. ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತಲ್ಲ, ಚುನಾವಣೆಗೆ ನಿಲ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಅಧಿಕಾರಿಗಳು, ಚುನಾವಣಾ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇದನ್ನ ಗಮನಕ್ಕೆ ಇಟ್ಕೊಂಡು ಕಾಡುಮನೆ ಎಸ್ಟೇಟ್ ನಲ್ಲಿ ಏನು ಅಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ ಅವ್ರಗಳನ್ನ ID ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು ಪರಿಶೀಲಿಸ್ತಾ ಹೋದ್ರೆ ನಮ್ಮಂತ ಇವ್ರು ಯಾರು ಇಲ್ಲ, ಎಲ್ಲೂ ಇರಲ್ಲ. ಪರಿಶೀಲಿಸಿ ಬನ್ನಿ, ನಾನು ಬರ್ತೀನಿ. ನಾನು ಎಲ್ಲೂ ಹೋಗಲ್ಲ, ಅಧಿಕಾರಿಗಳ ಜೊತೆನೆ ಬರ್ತೀನಿ. ನಾನು ಕೂಡ ಇಂತಿಂತವ್ರು ಇಲ್ಲೇ ಮಾಡಿದ್ದಾರೆ ಅನ್ನೋದಕ್ಕೆ. ಇವತ್ತು ಫಾರೆಸ್ಟ್ ಆಫೀಸ್ನವರು SS ರೆಸಿಡೆನ್ಸಿನ ಮುಚ್ಚಿದಿವಿ ಅಂತ ಹೇಳ್ತಾರೆ. ಅದು ಫಾರೆಸ್ಟ್ ಜಾಗಕ್ಕೆ ಸೇರಿದೆ, ಅವರಿಗೂ ಗೊತ್ತಿದೆ. ಫಾರೆಸ್ಟ್ ಜಾಗಕ್ಕೆ ಸೇರಿದೆ ಅಂತ ಹೇಳಿ ಅವರಿಗೂ ಗೊತ್ತಿದೆ. ಬರೀ ಒಂದು ಬೋರ್ಡ್ನ, ನೇಮ್ ಬೋರ್ಡ್ನ ಕಿತ್ತಾಕಿ, ರೆಸಿಡೆನ್ಸಿ ಅನ್ನೋದು ಒಂದು ಬೋರ್ಡ್ ಕಿತ್ತಾಕಿ ಅವರು ಇಲ್ಲ ನಾವು ವಶಪಡಿಸ್ಕೊಂಡಾಗಿದೆ. ಯಾಕೆ ಬೀಗ ಹಾಕಿ? ನಿಮಗೆ ಧೈರ್ಯ ಇಲ್ವಾ ಬೀಗ ಹಾಕಕ್ಕೆ? ಕಿಡ್ವಿ ಇದ್ಯಾವುದೋ ಚಿಗಳಿ ಗ್ರಾಮದಲ್ಲಿ ಇಲ್ಲೇ ಅಕ್ಕಪಕ್ಕ ರೈತರುಗಳು ಉಳುಮೆ ಮಾಡ್ತಾ ಜಾಗನ ಮತ್ತೆ ಜೋಳ ಹಾಕಿದ್ರು, ಎಲ್ಲರೂ ಕೂಡ ಕಿತ್ತು ಒಗ್ದೆ ಆ ರೈತರುಗಳಿಗೆ ಪೊಲೀಸ್ನವರು ಒಂದ್ 20, 100, 200 ಜನ ಪೊಲೀಸ್ನವ್ರು ಕರ್ಕೊಂಡು ಹೋಗಿ ರೈತರನ್ನೇ ಬಿಡ್ಲಿಲ್ಲ. ರೈತರಿಗಿಂತ ದೊಡ್ಡವರ ಇವರು? ಅದು ಒಂದು ಕಣಿವೆನ ಬೇಟೆಯಾಡಿರೋರು ರೈತರಿಗಿಂತ ದೊಡ್ಡವರು ಇವ್ರು ಏನಾದ್ರೂ ಈ ಕೇಸ್ನ ಫೈಲ್ನ ಓಪನ್ ಮಾಡಿ ಅವ್ರಿಗೆ ಏನಾದ್ರೂ ಶಿಕ್ಷೆ ವಿಧಿಸ್ಲಿಲ್ಲ ಅಂತ ಅಂದ್ರೆ ಮುಂದಿನ ದಿವಸದಲ್ಲಿ ಕಾನೂನು ಹೋರಾಟ ಮಾಡ್ತಾರೆ.